ನಂಗೆ ಬೇಡ ಬಿತ್ತು ಮಗು ಕೊಡು ಅಪ್ಪಂಗೆ ಕೊಡೋಗು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ನಮ್ಮ ಟಿಂಕುನೇ ಬಂದು ತುಳಸಿ ಗಿಡದ ಹತ್ರ ಮನಿಕೊಳ್ಳಲ್ಲ. ಏ ಬ್ಲ್ಯಾಕಿ, ತುಳಸಿ ಗಿಡದ ಹತ್ರ ಬಂದು ಮಲ್ಕೋತೀಯಾ? ಹಾಂ, ಹೆಂಗಪ್ಪ ಸೋನು ಡ್ಯಾನ್ಸ್ ಆಡ್ತಾಳೆ? ಹಂಗ ಏನಿದು ಬೆಳಗ್ಗೆ ಮಣ್ಣು ತೊಗೊಂಡು ಕುತ್ಕೊಬಿಟ್ಟಿದ್ದಾಳೆ ಶ್ವೇತಾ ಅಂತ ನೋಡ್ತಾ ಇದ್ದೀರಾ. ಸೊ ಇದು ಬಂದು ಕೆಮ್ಮಣ್ಣು. ಏನು ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷದಿಂದ ನಮ್ಮ ಮನೇಲಿ ಶಾನು ಕೂಡ ಭೀಮನ ಅಮಾವಾಸ್ಯೆ ಮಾಡಬೇಕಾಗಿರುತ್ತೆ. ಈ ವರ್ಷದಿಂದ ಅವಳದು ಕೂಡ ಪೂಜೆಗಳೆಲ್ಲನೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಕೆಮ್ಮಣ್ಣು ತೊಗೊಂಡು ನಂದು 2 ದೀಪ ಮತ್ತು ಶಾನುದು 2 ಪುಟಾಣಿ ದೀಪ, ಒಟ್ಟು ಟೋಟಲ್ 4 ದೀಪಗಳನ್ನ ನಾನಿಲ್ಲಿ ರೆಡಿ ಮಾಡ್ಕೋಬೇಕು. ಈ ಥರ ಪುಟಾಣಿ ದೀಪಗಳನ್ನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಣ್ಣಿಂದು ದೀಪಗಳೇನಿದೆ ಇದಕ್ಕೆ ನಾವು ನಾಳೆ ಪೂಜೆ ಮಾಡಬೇಕಾಗಿರುತ್ತೆ. ನಾನು ಮತ್ತು ಶಾನ್ವಿಕಾ ಇಬ್ಬರು ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ 4 ದೀಪ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಇದನ್ನು ಎಲ್ಲಿ ಒಣಗಾಕಿಡಬೇಕು ಅಂತ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲಿಡಬೇಕಂತ ನೋಡ್ತಾ ಇದ್ದೀನಿ, ಪ್ಲೇಸ್ ಹುಡುಕ್ತಾ ಇದ್ದೆ. ಸೊ ತೊಗೊಂಡೋಗಿ ಕಿಟಕಿಯಲ್ಲಿ ಇಟ್ಟಿದ್ದೀನಿ. ಟೆರೆಸಲ್ಲಿ ಇಟ್ಟರೆ ಯಾವಾಗ ಮಳೆ ಬಂದರೆ ಓಡೋಗಿ ತೊಗೊಬರೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಿಟಕಿಯಲ್ಲೇ ಇಟ್ಟಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿಟ್ಟು ಮನೆಯಲ್ಲಿ ನಾವು ಕ್ವಿಕ್ಕಾಗಿ ರೆಡಿಯಾಗಿ, ನನ್ನ ಫ್ರೆಂಡ್ ಒಬ್ಬರದು ಬೇಬಿ ಶವರ್ ಇತ್ತು, ಅದನ್ನು ಮುಗಿಸ್ಕೊಂಡು ನಿಯರೆಸ್ಟ್ ಇಲ್ಲೇ ಪಕ್ಕದ ರೋಡಲ್ಲಿ ಶೇಷವ್ರ ಅತ್ತೆ ಮನೆ ಇತ್ತು. ಸೊ ಹಾಗೆ ಒಂದು ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಬಂದಿದ್ದೀವಿ. ಮಾವ ಎಲ್ಲಿ ಅವ್ರ ಮಾವನ್ ಕೇಳ್ತಾವ್ರ ತಡೀರಿ. ಬಾತ್ರೂಮ್ ಇಂದ ಬಂದ ಮಾವ. ಪುಟ್ಟು ಕೇಳ ಇವ್ರ ಮನೆ ಪಕ್ಕದ ರೋಡಲ್ಲೇ ಒಂದು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಆ ಫಂಕ್ಷನ್ನ ಮುಗಿಸ್ಕೊಂಡು ಇವ್ರ ಮನೆಗೆ ಹಾಗೆ ವಿಸಿಟ್ ಮಾಡೋಕ್ಕಂತ ಬಂದಿದ್ದೀವಿ. ಇಲ್ಲಿ ಸುದಿಯವರು ಮತ್ತು ಅನುವರು ಮಗುನ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಸ್ಪರ್ಶ ದರ್ಶನ ಬುಕ್ ಮಾಡಿದ್ದೀನಿ ಮುಟ್ಟಕ್ಕೆ ಲಿಂಗಕ್ಕೆ. ನಾವು ನದಿ ಸ್ನಾನ ಮಾಡಿ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ನದಿ ಸ್ನಾನ ಮಾಡಿ ಹೋಗ್ಬೇಕು ಅಂತ ನೋಡಿದ್ರೆ ಟೈಮ್ ಆಗೋಯ್ತು. ಬಿಡಲ್ಲ ಅಂದಿದೆ. చూడు ఇందులో గుర్తుపడుతుంది ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ತಾನು ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಅದು ಕೊಡಿ ಸೈಡ್ ಗಿಡ ವಿಡಿಯೋ ಬರುತ್ತೆ. ಕುಡಿಯಕ್ಕಂತ ಇಸ್ಕೊಂಡಿರೋದು ಸೈಡ್ ಗಿಡು ಅಂತ ಹೇಳ್ತಿದ್ದಾರೆ. ವಿಡಿಯೋ ಮಾಡ್ತಾ ಇದ್ದೆ ಬೇಡ ಇರೋ. ನೋಡಿ ಇಲ್ಲಿ ಸೌಂಡ್ ಕೇಳಿಸೈತೆ ಟಕ್ಕ. ನಾನು ಟಿಂಕು ವಯಸ್ಸಾಗ್ತಾ ಇದೆ. ಬಾರೆ ಇಲ್ಲಿ ನೋಡ್ಕೊಳ್ಳ, ಯಾವ್ದು ಹೇಳ ಬಾರೆ ಶನೋ, ಯಾವ್ದು ಹೇಳ್ಬಾ. ಕಲ್ಲಲ್ಲಿದೆ ನೋಡ್ಬಾ. ಲೋಟದಲ್ಲಿ ಅಮ್ಮ ಬಾರಿ ಇದ್ದಾಳೆ. ಸುದಿ ಅವ್ರ ಮನೆಗೆ ಬಂದಾಗೆಲ್ಲ ನಾವು ಅವ್ರ ಮನೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಯಾವಾಗಲೂ ನಾವು ಬರ್ತಾ ಇರ್ತೀವಿ. ಸೊ ಹಂಗೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ಶಾನು ಅವ್ರು ಹಾಡು ಹೇಳ್ತಿರೋದಕ್ಕೆ ಅಲ್ಲೋಗಿ ಕುತ್ಕೊಬಿಟ್ಟಿದ್ದಾಳೆ. ನಮ್ಮ ಶಾನು ಹಾಡು ಹೇಳ್ತಿರೋದು ಕೇಳಿಸ್ಕೊಳ್ಳೋಕ್ಕೆ ಎಲ್ಲಿರೋ ನಾಯಿಗಳೆಲ್ಲ ಹುಡ್ಕೊಂಬಂದಿದ್ದಾವೆ ಶಾನುಗೋಸ್ಕರನೇ ಅನಿಸುತ್ತೆ.
ನಾನು ನನ್ನ ಫ್ರೆಂಡ್ ಸೀಮಂತಕ್ಕೆ ಈ ಥರ ರೆಡಿ ಆಗಿಬಿಟ್ಟು ಹೋಗಿದ್ದೆ. ಈ ಸೀರೆನ ವೇರ್ ಮಾಡಿದ್ದೆ. ನಮ್ಮ ಶಾನುಗೆ ಈ ಕಲರ್ ಡ್ರೆಸ್ನ ಹಾಕಿಸ್ಕೊಂಡು ಹೋಗಿದ್ದೆ. ನಮ್ಮ ಶಾನ್ವಿಕಾಗೆ ಸ್ವಲ್ಪ ಹಾಡು ಡ್ಯಾನ್ಸಲ್ಲೆಲ್ಲ ಇಂಟ್ರೆಸ್ಟ್ ಇದೆ. ನಮ್ಮ ಶಾನ್ವಿಕಾ ಇವರು ಹಾಡು ಹೇಳ್ತಿರೋದು ನೋಡಿ ಅವಳು ಅಷ್ಟು ಮುಳುಗೋಗ್ಬಿಟ್ಟಿದ್ಲು. ಅದಕ್ಕೆ ಶೇಷು ಅವರು ನೀನು ಎದ್ಬಿಟ್ಟು ಬಾ, ಅವಳು ನಿನ್ನಿಂದೆ ಬರ್ತಾಳ ಇಲ್ವಾ ಅಥವಾ ಅವಳಲ್ಲೇ ಕೂತ್ಕೋತಾಳ ನೋಡೋಣ ಅಂತ ಹೇಳಿದ್ರು. ಸೊ ನಾನು ನಿಧಾನಕ್ಕೆ ಎದ್ದು ಬಂದಿದ್ದೀನಿ, ಅವಳು ಅಷ್ಟು ಮುಳುಗೋಗಿದ್ದಾಳೆ. ನಮ್ಮ ಮೇಡಮ್ಮು ಹಾಡು ಹೇಳ್ತಿರೋದು ಕೇಳಿಸ್ಕೊಂಡು ಮುಳುಗೋಗ್ಬಿಟ್ಟಿದ್ಲು. ಸೊ ಇವಳು ಎದ್ದು ಬರೋದು ಡೌಟ್ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿನೇ ಹೋಗಿ ಅವಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆದರೂ ಅವಳು ಬರಲ್ಲ ಅಂತ ಹೇಳ್ತಾ ಇದ್ಲು. ಸೊ ಲೇಟ್ ಆಗುತ್ತೆ ಅಂತೇಳಿ ಅವ್ರು ಹೋಗಿ ಕರ್ಕೊಂಡು ಬಂದಿದ್ದಾರೆ. ನಾವು ಇವ್ರ ಮನೆಗೆ ಬಂದು ಖುಷಿ ಆಯಿತು. ಹಾಗೆ ನಾವು ಇವ್ರ ಮನೆಗೆ ಹೋಗಿದ್ದಕ್ಕೂ ಖುಷಿ ಆಗಿದೆ. ಸೊ ಇವಾಗ ಲೇಟ್ ಆಗ್ತಿದೆ, ಮಳೆ ಬರೋ ಥರ ಇದೆ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ಬಾಯ್ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ಟು ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಏನಕ್ಕಂದರೆ ಇಲ್ಲಿಂದ ಮನೆಗೆ ಹೋಗಿ ಬೇರೆ ಕೆಲಸಗಳಿದೆ ನಮಗೆ. ಆನೆ ಕೆಳಗಡೆನೇ ಇದೆ ನೋಡು, ಆನೆ ಕೆಳಗಡೆನೇ ಇದೆ. ಆನೆ ಅಲ್ಲೇ ಕೆಳಗಡೆ ಇದೆಯಲ್ಲಪ್ಪ ನೋಡು, ಆನೆ ಕೆಳಗಡೆನೇ ಇದೆ. ಯಾವುದು ಅದು ಬೇಕಾ? ನಾವು ಅಲ್ಲಿಂದ ಹೊರಟು ಬರೋದಕ್ಕೆ ಸ್ವಲ್ಪ ಸಂಜೆನೇ ಆಗಿತ್ತು. ಸ್ವಲ್ಪ ಮಳೆ ಹನಿ ಕೂಡ ಬೀಳ್ತಾ ಇದೆ. ಸೊ ನಿದ್ದೆ ಮಾಡಿರಲಿಲ್ಲ ಶಾನ್ವಿಕಾ ಬೆಳಗ್ಗೆಯಿಂದ. ಅವಳು ಅಲ್ಲಿಂದ ಬಂದಿದ ತಕ್ಷಣ ಮಲ್ಕೊಂಡು ಎದ್ದಾದಮೇಲೆ ಅವಳು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಬೆಳಗ್ಗೆ ನಾನು ಹೋಗಬೇಕಾದ್ರೆ ಏನು ಮಣ್ಣಿನ ದೀಪಗಳನ್ನ ಮಾಡಿದ್ದೆ, ಅದು ಏನಕ್ಕೆ ಯಾಕೆ ಅಂತ ನಿಮಗೆ ಗೊತ್ತಾಗಬೇಕಾ? ನಾನು ನಾಳೆ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಆ ಮಣ್ಣಿನ ದೀಪಗಳನ್ನ ನಾವು ಭೀಮನ ಅಮಾವಾಸ್ಯೆಗೆ ಇಟ್ಟು ಪೂಜೆನ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಜ್ಯೋತಿರ್ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಮನೇಲಿ ಪೂಜೆ ಹೇಗಿರುತ್ತೆ ಅಂತ ಹೇಳಿದ್ರೆ 2 ಬೆಳ್ಳಿ ದೀಪಗಳನ್ನ ಇಟ್ಟು ಅದಕ್ಕೆ ಪೂಜೆನ ಮಾಡ್ತಾರೆ. ಇನ್ನು ಕೆಲವೊಬ್ರಿಗೆ ಅವ್ರ ಅನುಗುಣಸಾರ ದೀಪಗಳಿಲ್ಲ ಅಂತ ಹೇಳಿದ್ರೆ ಈ ಥರ ಮಣ್ಣಿನ ದೀಪಗಳನ್ನ ಮಾಡಿಕೊಂಡು ಕೂಡ ಅವರು ಹಬ್ಬನ ಆಚರಿಸ್ಬೋದು. ಅಂದರೆ ಭೀಮನ ಅಮಾವಾಸ್ಯೆ ಪೂಜೆಗಳನ್ನ ಮಾಡ್ಕೋಬೋದಾಗಿರುತ್ತೆ. ನಾನು ಯಾಕೆ ಮಣ್ಣಿನ ದೀಪಗಳನ್ನ ಮಾಡಿದ್ದೀನಿ ಅಂತ ಹೇಳಿದ್ರೆ ಶಾನ್ವಿಕಂದು ಈ ವರ್ಷದಿಂದ ಮೊದಲನೇದು ಸ್ಟಾರ್ಟ್ ಆಗುತ್ತೆ ಪೂಜೆಗಳೆಲ್ಲ. ಸೊ ಅದಕ್ಕೋಸ್ಕರ ಅವಳು ಅಮ್ಮನ ಮನೇಲಿದ್ದಾಗ ಅಮ್ಮನ ಮನೇಲಿ ಏನು ಪೂಜೆಗಳನ್ನ ಮಾಡಬೇಕಾಗಿರುತ್ತೆ ಆ ಪೂಜೆಗಳನ್ನೆಲ್ಲ ನಾವು ಮಾಡಿಸ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೂ 2 ಪುಟಾಣಿ ದೀಪಗಳನ್ನ ಮಾಡಿದ್ದೀವಿ. ಸೊ ಇನ್ಮೇಲಿಂದ ಅವಳದು ಪೂಜೆಗಳನ್ನೆಲ್ಲ ನಾವು ಮಾಡಿಸ್ಬೇಕು ಅವಳ ಕೈಯಿಂದ. ಅಮ್ಮನ ಮನೇಲಿದ್ದಾಗ ಮಣ್ಣಿನ ದೀಪಗಳನ್ನ ಮಾಡಿ ಪೂಜೆ ಮಾಡಬೇಕಾಗಿರುತ್ತೆ. ಗಂಡನ ಮನೆಗೆ ಹೋದ್ಮೇಲೆ ದೀಪಗಳನ್ನ ಇಟ್ಟು ಪೂಜೆ ಮಾಡಬೇಕಾಗಿರುತ್ತೆ. ಅದಾ ಕವರು ಇನ್ನೇನು ಬೇಕು? ಆನೆನಾ? ಆನೆನಾ? ಆನೆ ಧೂಳಾಗಿದೆ. ನೀನು ಬೇಕು? ಎವ್ರಿ ಡೇ ಮಳೆ ಬರ್ತಾ ಇರೋದ್ರಿಂದ ಬಟ್ಟೆಗಳೇ ಒಣಗ್ತಾ ಇಲ್ಲ. ಸೊ ಇದು ಪ್ರಾಬ್ಲಮ್ ಆಗಿದೆ. ಸೊ ಹೆಂಗೂ ಶಾನ್ವಿಕಾ ಎದ್ದಿದ್ದಾಳೆ, ಅವಳ ಜೊತೆ ಈ ಥರ ಆಟ ಆಡಿಕೊಂಡು ಬಟ್ಟೆಗಳನ್ನ ಮಡ್ಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ದಿನದಿಂದ ಮಡಚದಲ್ಲೇ ಇರೋ ಬಟ್ಟೆಗಳನ್ನೆಲ್ಲ ಇವಾಗ ಮಡ್ಚ್ಕೊತಾ ಇದ್ದೀನಿ. ನನ್ನ ಮಗಳು ಈ ಥರ ನನ್ನ ಜೊತೆ ಆಟ ಆಡ್ಕೊಂಡಿದ್ರೆ ಎಲ್ಲ ಕೆಲಸಗಳನ್ನೂ ನಾನು ಈಸಿಯಾಗಿ ಮಾಡ್ಕೋಬೋದು. ಅವಳಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ತುಂಬ ಬೋರ್ ಆಗುತ್ತೆ. ನಾನು ಕೆಲಸ ಮಾಡಬೇಕಾದ್ರೆಲ್ಲ ಬಂದು ಈ ಥರ ಮುದ್ದಾಗೆಲ್ಲ ಮಾತಾಡ್ತಾ ಇರ್ತಾಳೆ. ನನಗೆ ತುಂಬ ಇರಿಟೇಟ್ ಮಾಡ್ತಾ ಇರ್ತಾಳೆ, ಏನಾದರೂ ಬೇಕಂತ ಕೇಳ್ತಾ ಇರ್ತಾಳೆ. ಸೊ ಇವಳ ಜೊತೆ ಇದ್ದರೆ ನಾನು ಆರಾಮಾಗಿ ಎಲ್ಲ ಕೆಲಸಗಳನ್ನೂ ಮಾಡ್ಕೋಬೋದು. ಸೊ ನಿಮ್ಮನೇಲೂ ಇದೇ ಥರ ಯಾರಾದರೂ ಮಕ್ಳುಗಳಿದ್ದರೆ ನೀವು ಇದೇ ಥರ ಮಾಡ್ತೀರಾ, ನಿಮಗೂ ಇದೇ ಥರ ಇರುತ್ತಾ ದಿನಗಳಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡ್ಬೋದು. ನಿಮ್ಗೆ ಏನು ಅನಿಸುತ್ತೆ ವಿಡಿಯೋ ನೋಡಿ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಈಗಲೂ ಕೂಡ ಆಚೆ ಇದೇ ಥರ ಮಳೆ ಹನಿ ಬೀಳ್ತಾನೆ ಇದೆ. ಸೊ ನಮ್ಗೆ ಆಚೆ ಹೋಗೋಕ್ಕಾಗ್ತಾಯಿಲ್ಲ, ಅದಕ್ಕೆ ಒಳಗಡೆನೆ ಕೂತ್ಕೊಂಡು ಇಬ್ಬರು ಆಟ ಆಡ್ಕೋತಾ ಇದ್ದೀವಿ. A for B for B for B for ಬಾಲ್ ಅಲ್ವಾ, ಆ್ಯಪಲ್ ಹೆಂಗಾಗುತ್ತೆ? A for B for C for C for ಕ್ಯಾಟ್ ಅಲ್ವಾ? B for ಬಾಲ್, C for ಕ್ಯಾಟ್. ಗುಡ್ ಗರ್ಲ್. ಹಾಕೊಳ್ಳ ನಾನಾ? ಓಕೆ. ಕಳ ನಿನ್ನ ಫ್ರಾಕ್ ಎಲ್ಲ ನನಗೆ ಆಗುತ್ತೆ ಪಾಪ. ಆನ್ ಆಫ್ ಆಯ್ತು. ಚಾರ್ಜ್ ಇಲ್ಲ ಇದರಲ್ಲಿ. ಆಮೇಲೆ ಹಾಕ್ಬಿಟ್ಟು ಆಮೇಲೆ ಕೊಡ್ತೀನಿ, ತಿರ್ಗಲ್ಲ, ಖಾಲಿ ಆಯಿತು. ಆಮೇಲೆ ಹಾಕೋಣ. ಓಕೆ. ಹಾಂ ಆಂಟಿ.
ನನ್ನ ಮಗಳ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಎಲ್ಲ ಬಟ್ಟೆಗಳನ್ನೂ ಮಡಚಿದ್ದಾಯಿತು. ಈಗ ಮಡಚಿರೋ ಬಟ್ಟೆಗಳನ್ನೆಲ್ಲ ಅವ್ರವ್ರ ಕಬೋರ್ಡ್ಗಳಿಗೆ ಶಿಫ್ಟ್ ಮಾಡೋ ಕೆಲಸ ಇದೆ. ಇವಾಗೆಲ್ಲ ಬಟ್ಟೆಗಳನ್ನು ನೀಟಾಗಿ ಒಂದು ಕಡೆ ಜೋಡಿಸಿಟ್ಟು, ಯಾಕಂದರೆ ಮಡ್ಚೋಕ್ಕೆ ಟೈಮ್ ಬೇಕಾಗಿರುತ್ತೆ. ಮಡ್ಚಿದ ಮೇಲೆ ಎಲ್ಲ ಬಟ್ಟೆ ಆ ಜಾಗಗಳಿಗೆ ಹೋಗಿಬಿಟ್ರೆ ಸಮಾಧಾನ, ಇಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ಮೆಸ್ಸಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಬೇಗ ಎಲ್ಲ ಬಟ್ಟೆಗಳನ್ನೂ ಎತ್ತಿಟ್ಕೋತಾ ಇದ್ದೀನಿ. ಮಧ್ಯದಲ್ಲಿ ನಮ್ಮದು ತರಲೆ ಮಗು ಎಲ್ಲ ಕಿತಾಪತಿ ಮಾಡ್ತಾಯಿದೆ. ಮಡ್ಚಿರೋ ಬಟ್ಟೆನೆಲ್ಲ ವಾಪಸ್ ತೆಗೆದು ಬಿಸಾಕ್ತಾ ಇದ್ದಾಳೆ. ಸೊ ಅದಕ್ಕೆ ಮೊದಲೇ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ, ತುಂಬ ಜನ ಎಲ್ಲರೂ ನನ್ನ ವೀಡಿಯೋಸ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾ ಇದ್ದೀರಾ. ಮತ್ತು ಏನಂತ ಹೇಳಿದ್ರೆ ಶಾನ್ವಿಕ್ ಇರೋದ್ರಿಂದ ನಂಗೆ ಅದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಎವ್ರಿ ಡೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ ಹೇಳಿ. ನಮ್ಮ ಶಾನ್ವಿಕಂಗೆ ಆರ್ಡ್ರ್ ಮಾಡಿರೋ ಪ್ಯಾಂಪಸ್ ಎಲ್ಲ ಬಂದಿತ್ತು. ಸೊ ಮೇಡಮ್ ಅವರು ಅದನ್ನು ಚೆಕ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು ಹೇಗಿದೆ ಏನಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೆ. ಆಫರ್ ನಡೀತಾ ಇರಬೇಕಾದ್ರೆ ನಾವು ಈ ಥರ ಜಾಸ್ತಿ ಡೈಪರ್ಗಳನ್ನ ತೆಗೆದು ಇಟ್ಕೊಬಿಡ್ತೀವಿ ಇವಳಿಗೋಸ್ಕರ ಅಂತ ಹೇಳಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ.